ಮುಖವಾಡದ ಜೀವನ ಮತ್ತು ಒಳಗಿನ ಒಂಟಿತನ. ನಾವು ಜಗತ್ತಿಗೆ ತೋರಿಸುವ ಸುಳ್ಳು ಮುಖವಾಡ ನಮ್ಮನ್ನು ಒಳಗಿನಿಂದ ಹೇಗೆ ಕೊಲ್ಲುತ್ತದೆ ಗೊತ್ತೇ? ಒಮ್ಮೆ ಯೋಚಿಸಿ. ಒಂದನೇದಾಗಿ, ನಿಮ್ಮನ್ನು ನೀವು ಹುಡುಕುವುದು. ಬೇರೆಯವರನ್ನು ಮೆಚ್ಚಿಸಲು ಸುಳ್ಳು ಮುಖವಾಡ ಹಾಕಿಕೊಳ್ಳುವುದನ್ನು ನಿಲ್ಲಿಸಿ. ಮೊದಲು ನಿಮ್ಮ ಸ್ವಂತ ಮನಸ್ಸಿಗೆ ಪ್ರಾಮಾಣಿಕವಾಗಿರಲು ಇದು ಕಲಿಸುತ್ತದೆ. ಎರಡನೇದಾಗಿ, ಖಿನ್ನತೆಯಿಂದ ಹೊರಬರುವುದು. ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ಆಡಂಬರವೇ ನಿಜವಾದ ಜೀವನವಲ್ಲ ಎಂಬ ವಾಸ್ತವವನ್ನು ಅರಿತು ಬೇರೆಯವರ ಜೊತೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಮೂರನೇದಾಗಿ, ನಿಜವಾದ ನೆಮ್ಮದಿಯ ರಹಸ್ಯ. ನಿಜವಾದ ಸಂತೋಷ ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ನಿಮ್ಮನ್ನು ನೀವು ಪ್ರೀತಿಸುವುದರಲ್ಲಿ ಮತ್ತು ನಿಮ್ಮ ಒಂಟಿತನವನ್ನು ಧೈರ್ಯವಾಗಿ ಎದುರಿಸುವುದರಲ್ಲಿದೆ ಎಂಬ ಅರಿವು ಮೂಡಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ಪ್ರೀತಿ ಮತ್ತು ಬೆಳಕು ಚಾನೆಲ್ಗೆ ಸ್ವಾಗತ. ಇಂದು ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾನೆ, ಆದರೆ ತನ್ನ ಪೂರ್ಣ ಶಕ್ತಿಯನ್ನು ಹೊರಗಿನಿಂದ ತನ್ನನ್ನು ತಾನು ಅಲಂಕರಿಸಿಕೊಳ್ಳಲು ಬಳಸುತ್ತಿದ್ದಾನೆ. ಈ ಮೋಸ ತನ್ನ ಮನಸ್ಸನ್ನು ನಂಬಿಸುವುದಕ್ಕಾಗಿಯೇ ಅಥವಾ ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿಯೇ ಮಾಡುತ್ತಿದ್ದಾನೆ. ಆದರೆ ಇಂದು ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಒಡೆದು ಹೋಗಿದ್ದಾನೆ ಎನ್ನುವುದು ಸಂಪೂರ್ಣ ಸತ್ಯ. ಆದರೆ ನೆನಪಿಡಿ, ಒಡೆದು ಹೋದ ಮನಸ್ಸನ್ನು ಮತ್ತೆ ಕಟ್ಟುವುದು ಕಷ್ಟವೇನಲ್ಲ. ಜಗತ್ತಿಗೆ ತೋರಿಸುವ ಸುಳ್ಳು ಅಲಂಕಾರವನ್ನು ನಿಲ್ಲಿಸಿ ನಿಮಗಾಗಿ ನೀವು ಬದುಕಲು ಶುರು ಮಾಡಿ. ಯಾರು ಮೆಚ್ಚಬೇಕಾಗಿಲ್ಲ. ನಿಮ್ಮ ಆತ್ಮಕ್ಕೆ ನೀವು ಪ್ರಾಮಾಣಿಕವಾಗಿದ್ದರೆ ಅದೇ ನಿಜವಾದ ನೆಮ್ಮದಿ. ನಾವು ಪ್ರೀತಿ, ಸ್ನೇಹ ಮತ್ತು ಸೌಂದರ್ಯವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತಿದ್ದೇವೆ. ಆದರೆ ಕಹಿ ಸತ್ಯ ಏನೆಂದರೆ, ಇವತ್ತು ಮನುಷ್ಯ ಕೋಟ್ಯಾಂತರ ಜನರ ನಡುವೆ ಇದ್ದು ಒಳಗಿನಿಂದ ಒಂಟಿಯಾಗಿದ್ದಾನೆ. ಒಳಗಿನ ಗಾಯಗಳಿಗೆ ಚಿಕಿತ್ಸೆ ನೀಡುವ ಬದಲು ಹೊರಗಿನ ಚರ್ಮಕ್ಕೆ ಬಣ್ಣ ಹಚ್ಚುವ ಕೆಲಸವನ್ನು ನಾವೆಲ್ಲರೂ ಮಾಡುತ್ತಿದ್ದೇವೆ. ನಮ್ಮ ಜೀವನದ ಸಮಸ್ಯೆಯನ್ನು ಕೇವಲ ಮೇಲ್ನೋಟಕ್ಕೆ ನೋಡುವುದು ಕೂಡ ತಪ್ಪು. ನಾವು ಒಡೆದು ಹೋಗಿದ್ದೇವೆ ಎಂದು ಒಪ್ಪಿಕೊಳ್ಳಲು ನಮಗೆ ಅಹಂಕಾರ ಅಡ್ಡ ಬರುತ್ತದೆ. ನಾವು ನಮ್ಮ ಒಳಗಿನ ನೋವನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ. ಜಗತ್ತಿನ ಕಣ್ಣಿಗೆ ನೀವು ಯಶಸ್ವಿಯಾಗಿ ಕಾಣಬಹುದು, ಆದರೆ ನಿಮ್ಮ ಸ್ವಂತ ಕಣ್ಣುಗಳಲ್ಲಿ ನಿಮಗೆ ಶಾಂತಿ ಇಲ್ಲದಿದ್ದರೆ ಆ ಯಶಸ್ಸಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ. ಒಡೆದ ಹೋದ ಮನಸ್ಸನ್ನು ಮತ್ತೆ ಕಟ್ಟುವುದು ಅಸಾಧ್ಯವೇನಲ್ಲ. ಮೊದಲು ಜಗತ್ತಿಗೆ ತೋರಿಸುವ ಈ ಸುಳ್ಳು ಮುಖವಾಡ ಮತ್ತು ಸಾಮಾಜಿಕ ಒತ್ತಡ ಅಲಂಕಾರವನ್ನು ನಿಲ್ಲಿಸಿ. ನಿಮಗಾಗಿ ನೀವು ತಪ್ಪುಗಳನ್ನು, ನಿಮ್ಮ ನೋವುಗಳನ್ನು ಧೈರ್ಯವಾಗಿ ಒಪ್ಪಿಕೊಳ್ಳಿ. ಅದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡುವುದಿಲ್ಲ, ಬದಲಿಗೆ ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ನಿಮ್ಮ ಸಂತೋಷವನ್ನು ಬೇರೆಯವರ ಲೈಕ್ಸ್ ಅಥವಾ ಕಾಮೆಂಟ್ಗಳಲ್ಲಿ ಹುಡುಕುವುದನ್ನು ನಿಲ್ಲಿಸಿ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ ಬಯಸುವುದು ಅಂತಿಮ ಸತ್ಯ ಒಂದೇ. ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಮೆಚ್ಚಬೇಕಾಗಿಲ್ಲ. ಯಾರೋ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗಿಲ್ಲ. ನಿಮ್ಮ ಆತ್ಮಕ್ಕೆ ನೀವು ಪ್ರಾಮಾಣಿಕವಾಗಿದ್ದರೆ, ನಿಮ್ಮಲ್ಲಿರುವ ಲೋಪದೋಷಗಳ ಸಮೇತ ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿದರೆ, ಅದೇ ಈ ಜೀವನ ನಿಜವಾದ ಗಂಭೀರವಾದ ಮತ್ತು ಶಾಶ್ವತವಾದ ನೆಮ್ಮದಿ.
ಹೊರಗಿನ ಪ್ರಪಂಚವನ್ನು ಗೆಲ್ಲುವ ಮುನ್ನ ನಿಮ್ಮ ಒಳಗಿನ ಮನಸ್ಸನ್ನು ಗೆಲ್ಲಿ. ಪ್ರೀತಿಯನ್ನು ಹಂಚೋಣ, ಬೆಳಕನ್ನು ಹರಡೋಣ. ನಮ್ಮಿಂದ ಮತ್ತೊಬ್ಬರ ಬದುಕಿಗೂ ಬೆಳಕು ಸಿಗಲಿ. ನಮಸ್ತೆ.